ನಮಸ್ಕಾರ. ಬನ್ನಿ ನಾವು ಇವತ್ತು ಇಂಗ್ಲೀಷ್ನಲ್ಲಿ ಮಳೆ ಬೀಳುವ ಸಂದರ್ಭಗಳನ್ನು ನಾವು ಯಾವ ರೀತಿ ಹೇಳ್ಬೋದು, ಅದರ ಸರಳ ಸೆಂಟೆನ್ಸ್ಗಳು ಮತ್ತು ಕನ್ನಡ ಅರ್ಥವನ್ನು ನೋಡೋಣ. ಮೊದಲನೇದಾಗಿದೆ ಇಟ್ ಮೇ ರೈನ್ ಟುಡೇ, ಇಂದು ಮಳೆ ಬೀಳಬಹುದು ಅಂತೇಳಿ ಅರ್ಥ. ಸಿಂಪಲ್ಲಾಗಿ ಇಟ್ ಮೇ ರೈನ್ ಟುಡೇ, ಇಂದು ಮಳೆ ಬೀಳಬಹುದು. ಇಟ್ ಮೈಟ್ ರೈನ್ ಟುಮಾರೋ, ನಾಳೆ ಮಳೆ ಬೀಳಬಹುದು ಅಂಥೇಳಿ ಅರ್ಥ. ಇಟ್ ಮೈಟ್ ರೈನ್ ಟುಮಾರೋ, ನಾಳೆ ಮಳೆ ಬೀಳಬಹುದು. ದಿ ವೆದರ್ ಫಾರ್ಕಾಸ್ಟ್ ಸೇಸ್ ಇಟ್ ಮೇ ರೈನ್, ಹವಾಮಾನ ಮುನ್ಸೂಚನೆ ಇಂದು ಮಳೆ ಬೀಳಬಹುದೆಂದು ಹೇಳುತ್ತದೆ ಅಂಥೇಳಿ ಅರ್ಥ. ಈಗ ಟಿ ವಿಯಲ್ಲಿ ನ್ಯೂಸ್ಗಳಲ್ಲಿ ಹೇಳ್ತಿರ್ತಾರೆ ವೆದರ್ ರಿಪೋರ್ಟ್, ಆ ರೀತಿ. ವಿ ಮೇ ಗೆಟ್ ಹೆವಿ ರೈನ್ ಟುಡೇ, ಇಂದು ರಾತ್ರಿ ಜೋರಾಗಿ ಮಳೆ ಬೀಳಬಹುದು ಅಂಥೇಳಿ ಅರ್ಥ. ವಿ ಮೇ ಗೆಟ್ ಹೆವಿ ರೈನ್ ಟು ನೈಟ್, ಇಂದು ಜಾಸ್ತಿ ತುಂಬ ಮಳೆ ಬೀಳೋ ಸಾಧ್ಯತೆಗಳಿದೆ ಅಂತೇಳಿ ಹೇಳಿದಂಗೆ. ಇನ್ನೂ ಒಂದು ಏನಪ್ಪ ಅಂತಂದರೆ ದೇರ್ ಮೈಟ್ ಬಿ ಎ ಥಂಡರ್ ಸ್ಟ್ರೋಮ್ ದಿಸ್ ಈವ್ನಿಂಗ್, ಇಂದು ಥಂಡರ್ ಸ್ಟ್ರೋಮ್ ಅಂತಂದರೆ ಏನ್ರಿ ಇಲ್ಲ ಅಂತಂದರೆ ಜೋರಾದ ಮಳೆ ಅಥವಾ ಸಿಡಿಲು ಸಹಿತ ಮಳೆ ಅಂತ ಅರ್ಥ. ಥಂಡರ್ ಸ್ಟ್ರೋಮ್ ಅಂತಂದರೆ ಸಿಡಿಲು ಸಹಿತ ಅಥವಾ ಬಿರುಗಾಳಿ ಸಹಿತ ಮಳೆ ಆಗ್ಬೋದು ಅಂತೇಳಿ ಅರ್ಥ, ಥಂಡರ್ ಸ್ಟ್ರೋಮ್. ಓಕೆ, ನೆಕ್ಸ್ಟ್ ಇದೆ ಇಟ್ ಮೇ ರೈನ್ ಇನ್ ದಿ ಆಫ್ಟರ್ನೂನ್, ಮಧ್ಯಾಹ್ನದ ವೇಳೆ ಅಥವಾ ಮಧ್ಯಾಹ್ನ ಮಳೆ ಬೀಳಬಹುದು ಅಂಥೇಳಿ ಅರ್ಥ. ಮಧ್ಯಾಹ್ನ ಮಳೆ ಬರುತ್ತದೆ ಅಂತ ಹೇಳಬೇಕಾಗಿತ್ತಂದರೆ ಇಟ್ ಮೇ ರೈನ್ ಇನ್ ದಿ ಆಫ್ಟರ್ನೂನ್, ಮಧ್ಯಾಹ್ನ ಮಳೆ ಬರುತ್ತದೆ ಅಂತೇಳಿ ಹೇಳ್ಬೋದು. ಇನ್ನೊಂದು, ನಾವು ಆಕಾಶವನ್ನು ನೋಡ್ತೀವಿ, ಆಕಾಶ ಡಾರ್ಕ್ ಇರುತ್ತೆ, ತುಂಬ ಕಪ್ಪಾಗಿರುತ್ತೆ, ಮೋಡಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಈ ಸೆಂಟೆನ್ಸನ್ನು ಬಳಸ್ತೀವಿ. ದಿ ಸ್ಕೈ ಲುಕ್ಸ್ ಡಾರ್ಕ್ ಇಟ್ ಮೈಟ್ ರೈನ್ ಸೂನ್, ಆಕಾಶ ನೋಡಲು ಕತ್ತಲಿದೆ ಅಥವಾ ಆಕಾಶ ಕಪ್ಪಾಗಿದೆ, ಶೀಘ್ರದಲ್ಲೇ ಮಳೆ ಬೀಳಬಹುದು, ಶೀಘ್ರದಲ್ಲೇ ಮಳೆ ಬೀಳಬಹುದು ಅಂಥೇಳಿ ಅರ್ಥ. ದಿ ಸ್ಕೈ ಲುಕ್ಸ್ ಡಾರ್ಕ್ ಇಟ್ ಮೈಟ್ ರೈನ್ ಸೂನ್ ಅಂಥೇಳಿ ಅರ್ಥ. ನೆಕ್ಸ್ಟ್ ಈಗ ಇನ್ನೊಂದು ಸೆಂಟೆನ್ಸನ್ನು ನೋಡೋಣ. ನಮಗೆ ಏನು ಛತ್ರಿ ಅವಶ್ಯಕತೆ ಇದೆ ಅಂತ ಹೇಳಬೇಕಾಗಿದೆ ಮಳೆ ಸಂದರ್ಭ ಅಂತ ಸಂದರ್ಭ. ಯು ಮೇ ನೀಡ್ ಆ್ಯನ್ ಅಂಬ್ರೇಲಾ ಆ್ಯಸ್ ಇಟ್ ಮೈಟ್ ರೈನ್ ಅಂತೇಳಿ. ಯು ಮೇ ನೀಡ್ ಆ್ಯನ್ ಅಂಬ್ರೇಲಾ ಆ್ಯಸ್ ಇಟ್ ಮೈಟ್ ರೈನ್, ನಿಮಗೆ ಛತ್ರಿ ಬೇಕಾಗಬಹುದು ಏಕೆಂದರೆ ಮಳೆ ಬೀಳುತ್ತದೆ ಅಥವಾ ಮಳೆ ಬರುತ್ತದೆ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತೀವಿ ಮಳೆ ಬೀಳಬಹುದು ಅಂಥೇಳಿ ಅರ್ಥ. ಯು ಮೇ ನೀಡ್ ಆ್ಯನ್ ಅಂಬ್ರೇಲಾ ಆ್ಯಸ್ ಇಟ್ ಮೈಟ್ ರೈನ್ ಅಂತೇಳಿ ಅರ್ಥ. ಇನ್ನೂ ಒಂದು ನೋಡೋಣ. ಇನ್ನೂ ಒಂದು, ಇಟ್ ಮೇ ರೈನ್ ಡ್ಯೂರಿಂಗ್ ದಿ ಫೆಸ್ಟಿವಲ್, ಹಬ್ಬದ ಸಮಯದಲ್ಲಿ ಮಳೆ ಬೀಳಬಹುದು. ಹಬ್ಬ ಆಚರಣೆ ಮಾಡ್ತಿರ್ತೀವಿ, ಅಂಥ ಸಂದರ್ಭದಲ್ಲಿ ಮಳೆ ಬರುವ ಸಾಧ್ಯತೆಗಳಿರ್ತದೆ. ಫೆಸ್ಟಿವಲ್ ಅಂತಂದ್ರೇನು, ಹಬ್ಬದ ದಿನ ಅಥವಾ ಹಬ್ಬ ವಾತಾವರಣ ಅಂತೇಳಿ ಹೇಳ್ಬೋದು. ದಿ ವೆದರ್ ಈಸ್ ಅನ್ಪ್ರಿಡಿಕ್ಟೇಬಲ್ ಇಟ್ ಮೈಟ್ ರೈನ್, ಈ ವಾತಾವರಣ ಹಿಂಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಅನ್ಪ್ರಿಡಿಕ್ಟೇಬಲ್ ಅಂತಂದರೆ ನಾವು ಕಲ್ಪನೆ ಮಾಡೋಕ್ಕೆ ಸಾಧ್ಯವಿಲ್ಲ, ಅರ್ಧನ ಅನ್ಪ್ರಿಡಿಕ್ಟೇಬಲ್ ಅಂತೇಳಿ ಕರಿತೀವಿ. ದ ವೆದರ್ ಈಸ್ ಅನ್ಪ್ರಿಡಿಕ್ಟೇಬಲ್ ಇಟ್ ಮೈಟ್ ರೈನ್, ಯಾವಾಗಲಾದರೂ ಮಳೆ ಬೀಳ್ಬೋದು. ಇವಾಗ ಮೋಡ ಇಲ್ಲ, ಆದರೂ ಒಂದೊಂದು ಸಾರಿ ಆಗಿಂದಾಗಲೇ ಮೋಡ ಆಗುತ್ತೆ, ಆಗಿಂದಾಗಲೇ ಮಳೆ ಬರುತ್ತೆ. ಒಂದು ಕಡೆ ಬಿಸಿಲಿರುತ್ತೆ, ಒಂದು ಕಡೆ ಮಳೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಇದನ್ನು ನಾವು ಈ ಸೆಂಟೆನ್ಸ್ಗಳನ್ನು ಹೇಳ್ತೀವಿ. ಮಳೆಗಾಲ ಆದಿದ್ದರಿಂದ ನಾವು ಈ ರೀತಿ ಸೆಂಟೆನ್ಸ್ಗಳನ್ನು ಹೇಳೋದನ್ನು ಕಲಿತರೆ ಮಾತನಾಡುವ ಸಂದರ್ಭದಲ್ಲಿ ಸರಳವಾಗಿ ನಾವು ಈ ಸೆಂಟೆನ್ಸ್ಗಳನ್ನು ಬಳಸ್ಬೋದು. ನಮ್ಮ ರೂಲ್ ಏನಿದೆ ಅಂತಂದರೆ ಒಂದು 5 ಸಾರಿ ಸೆಂಟೆನ್ಸನ್ನು ಲೌಡಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಇದು ನಿಮ್ದಾಗ್ತಾ ಹೋಗ್ತದೆ ಸೆಂಟೆನ್ಸು ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.